ಸುಮಾರು ಒಂದು 480ಕ್ಕೂ ಹೆಚ್ಚು ಆಡಿಷನ್ಸ್ ಅಟೆಂಡ್ ಮಾಡಿರ್ತೀವಿ. ಎಲ್ಲೋದ್ರೂ ರಿಜೆಕ್ಷನ್ಸ್ ಆಗ್ತಾ ಇರುತ್ತೆ. ನಾವು ಮಾಡೋ ಸಿನಿಮಾಗಳು ವರ್ಕ್ ಆಗ್ತಾ ಇರಲ್ಲ. ಸಿದ್ದೇಗೌಡ ಒಬ್ಬ ರಫ್ ಅಂಡ್ ಟಫ್ ಹುಡುಗ. ಒಳ್ಳೆ ಗುಣನೂ ಇದೆ, ಈ ಕಡೆ ಕೆಟ್ಟ ಗುಣನೂ ಇದೆ. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವರು ಕೆಟ್ಟವನು. ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಈ ಸೀರಿಯಲ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಈಗ ಇಡೀ ಕರ್ನಾಟಕ ಮೆಚ್ತಿದೆ, ಅದೊಂದು ಖುಷಿ. ಒಂದು ಸ್ವಲ್ಪ ದಿನ ಆದ್ಮೇಲೆ ಪ್ರೊಡ್ಯೂಸರ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಕಂಗ್ರಾಚುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಅಂತ. ನನಗೆ ಕನ್ಫ್ಯೂಷನ್ ಆಗ್ಲುವೆ, ನಿಜವಾಗ್ಲೂ ನನಗೆ ಕಳಿಸಿದ್ದಾರೆ ಅಥವಾ ರಾಂಗ್ ಮೆಸೇಜ್ ಬಂದಿದೆ ಅಂತ. ನಂಬರ್ 1 ಸ್ಥಾನ ಅನ್ನೋದು ಜನಗಳು ಕೊಟ್ಟಿರೋದು, ಜನಗಳ ಪ್ರೀತಿ. ಅದು ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾವು ಸೂಪರ್ ಸರ್. ಲಕ್ಷ್ಮೀ ನಿವಾಸ ಸೀರಿಯಲ್ ಶುರುವಾಗಿ ತುಂಬ ದಿನ ಆಗಿಲ್ಲ, ಆಲ್ರೆಡಿ ಪ್ರೇಕ್ಷಕರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದು ಒಂದು ಈ ಭಾವನೆನ ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ. ಸೊ 12 ವರ್ಷದ ಕಷ್ಟ ಇದು ನಂದು. 12 ವರ್ಷದಿಂದ ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಆಗಿ, ಅಂದರೆ ನಾಟಕಗಳಿಂದ ಶುರು ಮಾಡಿ ನನ್ನ ಕೆರಿಯರ್ನ ಸಿನಿಮಾಗಳು ಒಂದು 7-8 ಸಿನಿಮಾಗಳು ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಈ ಪಾತ್ರ ಉಳಿಸ್ಕೊಳ್ಳೋದಕ್ಕೆ ಒಂದು 5-6 ಸಲ ಆಡಿಷನ್ ಕೊಟ್ಟಿದ್ದೀನಿ ಇದೇ ಪಾತ್ರಕ್ಕೆ. ಸೊ ಈಗ ಈ ಸೀರಿಯಲ್ ಇಷ್ಟೊಂದು ರೀಚ್ ಸಿಗುತ್ತೆ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಮುಂಚೆಯಿಂದನೂ ನನಗೆ ಸೀರಿಯಲ್ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ. ಯಾಕಂದರೆ ನೀವೇ ನೋಡ್ತಿರ್ತೀರ, ನಾವು ಹುಡುಗರಿಗೆ ಕ್ರಿಕೆಟ್ ಅಂದರೆ ಇಷ್ಟ, ರೇಸ್ ಅಂದರೆ ಇಷ್ಟ, ರೆಸ್ಲಿಂಗ್ ಇಷ್ಟ, ನಾವು ಒಂಥರ ಸ್ಪೋರ್ಟ್ಸ್ ಇಷ್ಟ, ಸ್ವಲ್ಪ ಫಾಸ್ಟ್ ಆಗಿರಬೇಕು ಅನ್ನೋದು ಇಷ್ಟ. ಜಗತ್ತು ಫಾಸ್ಟಾಗಿ ಓಡ್ತಾ ಇದೆ, ನಾವು ಅದೇ ಥರ ಓಡಬೇಕು ಅನ್ನೋದು ಇಷ್ಟ. ಸೊ ಮುಂಚೆಯಿಂದ ಸೀರಿಯಲ್ ಹೇಗೆ ಮಾಡಿದೆ ಅಂದರೆ, ಈ ಝೂಮ್ಗಳು ಟಡ 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 ಅಂತ ಝೂಮ್ ಬ್ಯಾಕ್ಗಳು ನಮ್ಗೆ ಹಾಕ್ಬರೋಕ್ಕಿಲ್ಲ, ಸ್ಲೋ ಇರೋದಲ್ವ. ಮನೆಯಲ್ಲಿ ನಮ್ಮ ಅಮ್ಮಂದಿರು, ನಮ್ಮ ಅಜ್ಜಿ ಅವರೆಲ್ಲ ಸೀರಿಯಲ್ನ ಇಷ್ಟಪಡೋರು. ನನಗೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ, ಸ್ಲೋ ನರೇಷನ್ ಇದೆ ಅಂತ ಕೆಟ್ಟ ಒಪಿನಿಯನ್ ಇತ್ತು. ಬಟ್ ಇದೇ ಸೀರಿಯಲ್ ನನ್ನ ಹಣೆ ಬರನ ಬದಲಾಯಿಸುತ್ತೆ ಅನ್ನೋದು ಇಲ್ಲಿಗೆ ಬಂದಾದ್ಮೇಲೆ ನನಗೆ ಗೊತ್ತಾಗಿದ್ದು. ಸೊ ಈಗಂತೂ ತುಂಬ ಖುಷಿ ಆಗ್ತಿದೆ. ಪಾತ್ರನ ತುಂಬ ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ 100ಗೆ 100% ಕೊಟ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಅದೇ ಥರ ನಮ್ಮ ಕಷ್ಟನ ಜನಗಳು ಮೆಚ್ಚಿ ನಂಬರ್ 1 ಸ್ಥಾನದಲ್ಲಿ ನಮ್ಮನ್ನು ಕೂರಿಸಿದ್ದಾರೆ. ಇದೇ ರೀತಿ ಪ್ರತಿ ವಾರನೂ ನಮಗೆ ನಂಬರ್ 1 ಸ್ಥಾನನೇ ಕೊಡ್ತಿದ್ದಾರೆ. ನಿಮ್ಮ ಪ್ರೀತಿಗೆ, ನಿಮ್ಮ ಆಶೀರ್ವಾದಕ್ಕೆ ಸದಾ ಚಿರಋಣಿ. ಇದೇ ರೀತಿ ಕಷ್ಟಪಡ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈಗ ನಾನು ಎಲ್ಲೇ ಹೋದರೂ ನನಗೆ ರೆಕಗ್ನಿಷನ್ ಅನ್ನೋದು ಸಿಗ್ತಾಯಿದೆ. ರೆಕಗ್ನಿಷನ್ ಎಲ್ಲೋದ್ರೂ ಸಿಗ್ತಾಯಿದೆ ನನಗೆ. ಎಲ್ಲೋದ್ರೂ ಜನ ಕಂಡುಹಿಡಿತಾ ಇದ್ದಾರೆ. ಈಗ ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಕಂಡುಹಿಡಿತಾರೆ, ಅಯ್ಯೋ ಸರ್ ನೀವು ಲಕ್ಷ್ಮೀ ನಿವಾಸದಲ್ಲಿ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾಡ್ತೀರಾ. ಅಂದರೆ ನಮ್ಮನ್ನು ಇನ್ನೊಬ್ಬ ವ್ಯಕ್ತಿ ಮಾತಾಡಬೇಕಾದ್ರೆ ಅವ್ರ ಕಣ್ಣಲ್ಲಿ ಆ ಭಾವನೆ ನಮ್ಗೆ ಗೊತ್ತಾಗುತ್ತೆ. ಆ ಕಣ್ಣಲ್ಲಿ ಒಂದು ಸ್ಪಾರ್ಕ್, ಆ ಟ್ವಿಂಕಲ್ ಅನ್ನೋದು ಗೊತ್ತಾಗುತ್ತೆ ನಮಗೆ. ನಮ್ಮ ಮೇಲಿರೋ ಆ ಇಷ್ಟ ಗೊತ್ತಾಗುತ್ತೆ. ಆಗ ನಾವು ಗೆದ್ವಿ ಮಗ ಅನಿಸುತ್ತೆ. ಸರ್, ಲಕ್ಷ್ಮೀ ನಿವಾಸ ಲಾಂಚಿಂಗಲ್ಲಿ ನಿಮಗೆ ಗೊತ್ತಿತ್ತಾ ಇದು ಸೂಪರ್ ಹಿಟ್ ಧಾರಾವಾಹಿ ಆಗುತ್ತೆ ಅಂತ? ಖಂಡಿತವಾಗ್ಲೂ ನನಗೆ ಒಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ನಾನು ಏನಾದರೂ ಒಂದು ಮಾಡಬೇಕು. ಇದು ನನಗೆ ಈ ರೇಂಜ್ಗೆ ಅಂದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಈ ಸೀರಿಯಲ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾರ್ಮಲ್ ಎಲ್ಲ ಸೀರಿಯಲ್ಗಳು ಇದೆಯಲ್ಲ ಬರ್ತಿದೆಯಲ್ಲ, ಅದೇ ರೀತಿ ನಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಪಾತ್ರ ಆಗ್ಬೋದು. ಒಬ್ಬರಲ್ಲ ಒಬ್ಬರು ನನ್ನ ಇಷ್ಟಪಡ್ಬೋದು. ಅಂದರೆ ಇಡೀ ಕರ್ನಾಟಕ ಮೆಚ್ಚಬೇಕು ಅಂತ ನಾನು ಮಾಡಿರಲಿಲ್ಲ. ಏನೋ ನಾನು ಮಾಡೋ ಪಾತ್ರ ಒಂದು 4 ಜನ ಮೆಚ್ಚಿಬಿಟ್ಟು, ಚೆನ್ನಾಗಿದೆ ಮಗ, ಚೆನ್ನಾಗಿ ಮಾಡ್ತಿದ್ದೆ ಅಂದ್ಬಿಟ್ಟು ಹೇಳಿದ್ರೆ ಸಾಕು ಅಂತ ಇತ್ತು ನನಗೆ ಮನಸ್ಸಲ್ಲಿ. ಬಟ್ ಈಗ ಇಡೀ ಕರ್ನಾಟಕ ಮೆಚ್ತಿದೆ, ಅದೊಂದು ಖುಷಿ. ಕರ್ನಾಟಕ ಜನ ಒಪ್ಪಿದ ಸೀರಿಯಲ್ ಇವಾಗ ಕರ್ನಾಟಕ ನಂಬರ್ 1 ಸೀರಿಯಲ್ಲು, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಹೇಳಿದ್ನಲ್ಲ, ನಂಬರ್ 1 ಸ್ಥಾನ ಅನ್ನೋದು ಜನಗಳು ಕೊಟ್ಟಿರೋದು, ಜನಗಳ ಪ್ರೀತಿ. ಅದು ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಒಂದಂತೂ ಹೇಳ್ತೀವಿ, ಈಗ ಎಷ್ಟು ಕಷ್ಟಪಡ್ತಿದ್ದೀವೋ ಮುಂದೆನೂ ಅಷ್ಟೇ ಕಷ್ಟಪಡ್ತೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಸಿದ್ದೇಗೌಡರು ಪಾತ್ರ ಯಾವ ಥರ ಒಪ್ಕೊಂಡ್ರಾ? ಸೊ ಸಿದ್ದೇಗೌಡ ಒಬ್ಬ ರಫ್ ಅಂಡ್ ಟಫ್ ಹುಡುಗ. ಈ ಕಡೆ ಪ್ರೀತಿ, ಒಂದು ಕಡೆ ದ್ವೇಷಕ್ಕೆ ದ್ವೇಷ,
ಒಂಥರ ರಗಡ್ ಕ್ಯಾರೆಕ್ಟ್ರು. ಅದೇ ರೀತಿಲೂ ಅವನ ಮನಸ್ಸಲ್ಲೂ ಒಂದು ಮೃದುವಾದ ಭಾವನೆ ಅನ್ನೋದಿದೆ. ಅಂದರೆ ಒಂದು ಲವಬಲ್, ಒಂದು ಒಳ್ಳೆ ಗುಣನೂ ಇದೆ, ಈ ಕಡೆ ಕೆಟ್ಟ ಗುಣನೂ ಇದೆ. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು, ಆ ಥರ ಒಬ್ಬ ಪಾತ್ರ ಅದು. ಸೊ ವೆನ್ ಇಟ್ ಕಮ್ಸ್ ಟು DJ, ಅವನು ತುಂಬ ಸಾತ್ವಿಕ ಮನುಷ್ಯ. ತುಂಬ ಅಂದರೆ ಜಾಸ್ತಿ ಮಾತಾಡೋದಿಲ್ಲ, ಹೊರಗಡೆ ಅವನ ಭಾವನೆ ವ್ಯಕ್ತಪಡಿಸೋದಿಲ್ಲ ಅಂತ ಅವನು DJ. ಬಟ್ ಸಿದ್ದೇಗೌಡ ಹಾಗಲ್ಲ, ಅವ್ನಿಗೆ ಏನು ಅನಿಸುತ್ತೆ ಅದನ್ನು ಮಾಡಿಬಿಡ್ತಾನೆ ಅವನು. ಸೊ ಅಂಥ ವ್ಯಕ್ತಿ ಸಿದ್ದೇಗೌಡ. ಸ್ಟಾರ್ಟಿಂಗಲ್ಲಿ ನನಗೆ ಮಾಡೋದಕ್ಕೆ ಸ್ವಲ್ಪ ಒದ್ದಾಟ ಆಯಿತು. ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಆ ಕ್ಯಾರೆಕ್ಟರ್ಗೆ ಇಳಿದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದಾದಮೇಲೆ ನಮ್ಮ ಡೈರೆಕ್ಟ್ರು ಆದರ್ಶ್ ಹೆಗ್ಡೆ ಅವರಿದ್ದರು. ಅವರು ನನ್ನ ತಿದ್ದಿ ತೀಡಿ ಇದೆಲ್ಲ ಹಿಂಗೆ ಮಾಡಬೇಕು ಅಂತ ಅವರು ಮಾಡಿ ತೋರಿಸಿ, ಅವ್ರು ಏನು ಮಾಡ್ತಿದ್ರು ಅದರಲ್ಲಿ ಒಂದು 50% 60% ನಾನು ಮಾಡಿರ್ಬೋದು ಅಷ್ಟೇ. ಅದನ್ನಷ್ಟೇ ನೀವು ನೋಡಿದ್ದೀರಾ. ಅವ್ರು ಮಾಡಿರೋದು ನೋಡಿದರೆ ಬೇರೆ ಥರನೇ ಇರ್ತಾಯಿತ್ತು. ಸೊ DJ ಸಿದ್ದೇಗೌಡ ಆಗೋದಕ್ಕೆ ತುಂಬ ಅಂದರೆ ತುಂಬ ಸ್ಟ್ರಗಲ್ ಪಟ್ಟಿದ್ದಾನೆ. ಅದು ನನ್ನೊಬ್ಬನಿಗೆ ಗೊತ್ತು, ನನ್ನ ತಿದ್ದಿದಂಥ ನಮ್ಮ ಗುರುಗಳು ಆದರ್ಶ್ ಸರ್ ಗೊತ್ತು. ಸೊ ಈ ಕ್ರೆಡಿಟ್ ಎಲ್ಲ, ಈ ಪಾತ್ರದ ಕ್ರೆಡಿಟ್ ಇವತ್ತು ನಾನು ಸಿದ್ದೇಗೌಡ ಪಾತ್ರನ ಈ ರೀತಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಆದರ್ಶ್ ಹೆಗ್ಡೆ ಸರ್, ನನ್ನ ಡೈರೆಕ್ಟರ್. ಸಿದ್ದೇಗೌಡರವರ ನಿಜವಾದ ಹೆಸರೇನು? ತುಂಬ ಅಭಿಮಾನಿಗಳಿಗೆ ಈ ಕ್ವಶನ್ಗೆ ತುಂಬ ಕ್ವಶನ್ ಇದೆ. ಇದು ಏನು ನಿಜವಾದ ಹೆಸರು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗಲೂ ಎಲ್ಲರೂ ಮಾತಾಡ್ಸೋದೇ ಹಾಗೆ, ಪಾತ್ರದ ಹೆಸರಿಂದ. ಸಿದ್ದೇಗೌಡ್ರೆ ಅಂತಲೇ ಕರೀತಾರೆ, ಕೆಲವರು ಗೌಡ್ರೆ ಅಂತ ಕರೀತಾರೆ. ಸೊ ನನ್ನ ನಿಜವಾದ ಹೆಸರು ಧನಂಜಯ TR. ಮೂಲತಃ ಚಿಕ್ಕಬಳ್ಳಾಪುರ, ಇಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಒಂದು 12 ವರ್ಷ ಆಯಿತು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ. ನಿಮ್ದೊಂದು ಸಾಂಗ್ ಇದೆ, ನಿಮ್ಮ ಬಾಯಲ್ಲೇ ಕೇಳೋಕೆ ಇಷ್ಟ. ಅದು ಸಿನಿಮಾ ರಿಲೀಸ್ ಆದಾಗ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿಲ್ಲ, ಬಟ್ ಇವಾಗ ತುಂಬ ಹೆಸರು ಮಾಡ್ತಿದೆ. ಇಂಡಸ್ಟ್ರಿಗೆ ಬಂದ ಹೊಸತರಲ್ಲಿ ನಾನು ಮಾಡಿದ ಮೊದಲನೇ ಸಿನಿಮಾ ಜಿಲ್ ಅಂತ. ಅದು ನಾವು ಅಂದ್ಕೊಂಡಷ್ಟು ಹೆಸರು ಮಾಡಲಿಲ್ಲ. 2016 ರಿಲೀಸ್ ಆಗಿದ್ದು ಸಿನಿಮಾ ಅದು. ಸೊ ಅದರಲ್ಲಿ ನಾಯಕ ನಟನಾಗಿ ಲಾಂಚ್ ಆಗಿದ್ದು ನಾನು. ಸೊ ಅದರಲ್ಲಿ ಒಂದು ಸಾಂಗ್ ಇದೆ, ಮುದ್ದಾದ ಮಾತಾಡಿ ಪುಟ್ಟಾದ ಹೆಜ್ಜೆ ಇಟ್ಟು ಕದ್ದು ಕಣ್ಣಲ್ಲೇ ನನ್ನೇ ನೋಡ್ತಾವಳೆ ಹುಡುಗಿ, ನನ್ನೇ ನೋಡ್ತಾವಳೆ. ಇದು ಸಾಂಗು. ಸೊ ನೀವು ಈಗಾಗಲೇ ಕೇಳಿರ್ತೀರಾ, ಆ ಹಾಡಲ್ಲಿರೋದು ನಾನೇ. ಈ ಪಾತ್ರ ಯಾವ ರೀತಿ ಸಿಗುತ್ತೋ ನಿಮಗೆ? ಸೊ ನಾನು ಒಂದು ತೆಲುಗು ಸಿನಿಮಾ ಮಾಡ್ತಿದ್ದೆ, ಬೆಂಗಳೂರಲ್ಲಿ ಒಂದು ತೆಲುಗು ಸಿನಿಮಾ ನಡೀತಿತ್ತು. ಅಲ್ಲಿ ಒಬ್ಬರು ಆರ್ಟಿಸ್ಟ್ ಬಂದಿದ್ದರು, ಅರವಿಂದ್ ಶಶಿ ಅಂತ. ಮುಂಚೆ ಅವರು ಹಲವಾರು ಸೀರಿಯಲ್ಗಳಿಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಸೊ ನಾನಲ್ಲಿ ಆ್ಯಕ್ಟ್ ಮಾಡ್ತಿದ್ದು, ನಾನು ಕಷ್ಟಪಡ್ತಿದ್ದು ವಿಧಾನಗಳೆಲ್ಲ ಸ್ವಲ್ಪ ಗಮನಿಸಿದ್ದಾರೆ. ಒಂದು 2-3 ದಿನ ಗಮನಿಸ್ಬಿಟ್ಟು ಅವರು ನನಗೆ ರೆಫರ್ ಮಾಡಿದ್ದು. ಅಂದರೆ ಈ ಥರ ಒಂದು ಜೀ ಕನ್ನಡದಲ್ಲಿ ಒಂದು ಲಾಂಚ್ ಆಗ್ತಿದೆ, ಒಂದು ಸೀರಿಯಲ್ ಆಗ್ತಿದೆ, ನೀವು ಯಾಕೆ ಟ್ರೈ ಮಾಡಬಾರ್ದು ಅಂದರೆ, ಸರ್ ಯಾರು ಹೋಗ್ತಾರೆ ಬಿಡಿ ಸರ್ ಸೀರಿಯಲ್ ಅಂತೆ ಇದೆ ನನ್ನ ಮೆಂಟಾಲಿಟಿ. ಯಾರು ಸರ್ ಮಾಡ್ತಾರೆ ಸೀರಿಯಲ್, ಬೇಡ ಬಿಡಿ ಸರ್ ಅಂತ. ನಾನು ಸಿನಿಮಾಗಳು ಮಾಡೋಣ ಅನ್ನೋದೇ ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು. ಸೊ ಇಲ್ಲ, ನನಗೆ ಟ್ರೈ ಮಾಡಿ ನೋಡಿ, ಜೀ ಕನ್ನಡ ಒಳ್ಳೆ ಲಾಂಚ್ ಆಗುತ್ತೆ ಆ ಥರ ಹೇಳಿಬಿಟ್ಟು, ಇಲ್ಲಿ ಆಡಿಷನ್ ನಡೀತಿದೆ, ನೀವು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿದರು. ಸರಿ ನೋಡೋಣ ಸರ್ ಅಂತ ಹೇಳ್ಬಿಟ್ಟು ಮನೇಲಿ ಹೋಗಿ ಡಿಸ್ಕಸ್ ಮಾಡಿದೆ. ಮನೇಲಿ ನಮ್ಮಮ್ಮ, ಪ್ರಯತ್ನ ಮಾಡು, ಯಾಕೆ ಬಿಡ್ತೀಯಾ, ತುಂಬ ಜನಕ್ಕೆ ತುಂಬ ರೀತಿ ಅವಕಾಶಕ್ಕೆ, ಅಂದರೆ ಪ್ರತಿಯೊಬ್ಬರು ಅವಕಾಶಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ. ನಿನ್ಗೆ ಈ ಥರ ಒಂದು ಆಪರ್ಚುನಿಟಿ ಇದೆ, ಟ್ರೈ ಮಾಡು, ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂದರೆ ಸಿನಿಮಾಗಳು ಹಿಂಗೂ ಇದೆಯಲ್ಲ, ಸಿನಿಮಾಗಳು ಮಾಡ್ಕೊ ಈಗ ಹೇಳಿದ್ರು. ಸರಿ ಅಂತ ಓಕೆ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದೆ. ಆಡಿಷನ್ ಕೊಟ್ಟು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ಅಲ್ಲಿ ಆಡಿಷನಲ್ಲಿ ನನಗಿಂತ ಚೆನ್ನಾಗಿರೋರು, ನನಗಿಂತ ತುಂಬ ಚೆನ್ನಾಗಿ ಮಾಡೋರು ತುಂಬ ಜನ ಬಂದಿದ್ದರು. ಅವ್ರನ್ನ ನೋಡಿ ನನಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇಲ್ಲಿ ನಾನು ಸೆಲೆಕ್ಟ್ ಆಗ್ತೀನಾ ಇಲ್ವಾ, ಏನಪ್ಪ ಇದು. ಬಟ್ ನನ್ನ ಮೈಂಡ್ ಸೆಟ್ಟಲ್ಲಿ ಒಂದೇ ಇದ್ದಿದ್ದು, ಧನಂಜಯ್ ಮೇ ಬಿ ದಿಸ್ ಒನ್ ಈಸ್ ದ ಲಾಸ್ಟ್ ಒನ್. ಇದೊಂದು ಕೊನೆ ಅವಕಾಶ ಆಗಿರ್ಬೋದು ನಿನ್ನ ಲೈಫ್ಗೆ. ನೀನೇನು ಮಾಡ್ತೀಯಾ, 100-200% ಕೊಟ್ಟು ಮಾಡು, ನೋಡೋಣ ಮಿಕ್ಕಿದ ದೇವರಿದ್ದಾನೆ ಅಂದ್ಬಿಟ್ಟು ನಾನು ಬೆಸ್ಟ್ನ ಕೊಟ್ಟೆ ಅವತ್ತು ನಾನು ಆಡಿಷನಲ್ಲಿ. ಸೊ ಆಡಿಷನ್ನ ಕೊಟ್ಟು ಮನೆಗೆ ಹೋಗಿ ಒಂದು ಸ್ವಲ್ಪ ದಿನ ಆಯಿತು. ಒಂದು ಸ್ವಲ್ಪ ದಿನ ಆದಮೇಲೆ ಪ್ರೊಡ್ಯೂಸರ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಅಂತ. ನನಗೆ ಕನ್ಫ್ಯೂಷನ್ ಆಗ್ಲೂ ನಿಜವಾಗ್ಲೂ ನನಗೆ ಕಳಿಸಿದ್ದಾರೆ ಅಥವಾ ರಾಂಗ್ ಮೆಸೇಜ್ ಬಂದಿದೆ ಅಂತ. ಬಿಕಾಸ್ ನಾವೇನು ಸಾಮಾನ್ಯ ಮಧ್ಯಮ ವರ್ಗದಿಂದ ಬಂದವರು,
ಸ್ಟ್ರಗ್ಲಿಂಗ್ ಅನ್ನೋದನ್ನೇ ನೋಡ್ತಾ ಇದ್ದೀವಿ 12 ವರ್ಷದಿಂದ. ನಾನು ನಮ್ಮಮ್ಮ ನನ್ನ ತಂಗಿ 3 ಜನ ಆರ್ಟಿಸ್ಟೇ. ಸುಮಾರು ಒಂದು 480ಕ್ಕೂ ಹೆಚ್ಚು ಆಡಿಷನ್ಸ್ ಅಟೆಂಡ್ ಮಾಡಿರ್ತೀವಿ. ಎಲ್ಲೋದ್ರೂ ರಿಜೆಕ್ಷನ್ಸ್ ಆಗ್ತಾ ಇರುತ್ತೆ. ನಾವು ಮಾಡೋ ಸಿನಿಮಾಗಳು ವರ್ಕ್ ಆಗ್ತಾ ಇರಲ್ಲ, ಆದರೆ ಗೆಲ್ತಾ ಇರಲ್ಲ. ಈ ರೀತಿ ಈ ರೀತಿ ಇದ್ದಾಗ ನಮಗೆ ಏನೋ ಒಂದು ತಕ್ಷಣ ನಿಮ್ಮ ಕೈಗೆ ಒಂದು ನಿಧಿ ಸಿಕ್ಕಂಗೆ ಸಿಕ್ಕಿದಾಗ ಅದನ್ನು ನಂಬಕ್ಕಾಗೋದಿಲ್ಲ. ನಿಜಾನ ಇದು ಅನ್ನೋ ಒಂದು ಡೌಟ್ ಬರುತ್ತೆ. ಅದೇ ಥರ ಡೌಟಲ್ಲೇ ಮೇ ಬಿ ಇದು ಅರವಿಂದ್ ಶಶಿ ಅವರಿಗೆ ಕಾಲ್ ಮಾಡಿದೆ ನಾನು. ಸರ್ ಮೇ ಬಿ ಇದು ರಾಂಗ್ ಮೆಸೇಜ್ ಇರ್ಬೋದು, ಒಂದು ಸಲ ಚೆಕ್ ಮಾಡ್ಕೊಳಕ್ಕೆ ಹೇಳಿ. ಅವ್ರು ಹೇಳಿದ್ರು, ಇಲ್ಲ ಧನಂಜಯ್ ನೀವು ಸೆಲೆಕ್ಟ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಅವರು ಹೇಳಿದ್ರು. ನನಗೆ ಆ ಸಂತೋಷ, ಆ ಮೂಮೆಂಟ್ನ, ದಟ್ ವಾಸ್ ಅ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹೋಗಿ ನಮ್ಮ ಅಮ್ಮಗೆ ಹಗ್ ಮಾಡಿಕೊಂಡು, ಅಮ್ಮ ಸೆಲೆಕ್ಟ್ ಆಗಿದ್ದೀನಮ್ಮ ಈ ಥರ ಅಂತ ತುಂಬ ಅಂದರೆ ತುಂಬ ಖುಷಿಪಟ್ವಿ. ಸೊ ಅದಾದಮೇಲಿಂದ ಆ್ಯಕ್ಚುಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸಿದ್ದೇಗೌಡ ಅನ್ನೋ ಪಾತ್ರ ನನಗೆ ಅವರು ನರೇಟ್ ಮಾಡೋದು, ನಾನು ಆ ಪಾತ್ರಕ್ಕೆ ಇಳಿಯೋಕ್ಕೆ ಟ್ರೈ ಮಾಡೋದು, ಆದರ್ಶ್ ಸರ್ ನನ್ನ ತಿದ್ದೋದು. ಸೊ ಈಗ ನಾನು ನಿಮ್ಮ ಮುಂದೆ ಈ ರೀತಿ ಕಾಣಿಸ್ಕೊಳ್ತಿರೋದು. ಧನಂಜಯ್ ಅವರ ಇಂದಿನ ಪ್ರಾಜೆಕ್ಟ್ ಲಿಸ್ಟ್ ಹೇಳ್ಬೋದಾ? ಧನಂಜಯ್ ಅವರ ಮೊದಲನೇ ಸಿನಿಮಾ ಜಿಲ್, ಅದಾದಮೇಲೆ 7 Days 6 Nights, ಲೈಲಾ ಮಜ್ನು ಲವ್ ಸ್ಟೋರಿ, ವಾಸಂತಿನಲ್ಲಿದ್ದಾಗ ಅನ್ನೋ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಹೋದ ವರ್ಷ. ಕನಕ ಪುಷ್ಪ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ, ಅದು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಆಮೇಲೆ ಪ್ರೀತಿಯಿಂದ ಪ್ರೀತಿಸು, ಅದರಲ್ಲಿ ಸೆಕೆಂಡ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಇನ್ನೊಂದು ತೆಲುಗು ಸಿನಿಮಾ, ಅದು ಆದಷ್ಟು ಬೇಗ ಬರುತ್ತೆ, ಇನ್ನು ಹೆಸರಿಟ್ಟಿಲ್ಲ ಅದಕ್ಕೆ. ಧನಂಜಯ್ ಅವರು ಸ್ಟ್ರಗಲ್ಸ್ ಪಟ್ಟಿದ್ದಾರಾ? ಖಂಡಿತ. ಇಷ್ಟೊತ್ತು ಹೇಳಿದ್ನಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ಹೌದು, ಫ್ಯಾಮಿಲಿ ಬಗ್ಗೆ ಹೇಳಿದ್ರ, 3 ಜನ ಆರ್ಟಿಸ್ಟ್ ಅಂತ, ಅದ್ರ ಬಗ್ಗೆ ಹೇಳಕ್ಕೆ ಏನಾದರೂ ಇಷ್ಟಪಡ್ತೀರಾ? ಖಂಡಿತ. ನಮ್ಮಮ್ಮನೂ ಕಲಾವಿದನೇ, ನಮ್ಮಮ್ಮ ಅನ್ನಪೂರ್ಣ ಅಂತ. ಸುಮಾರು ಸೀರಿಯಲಲ್ಲಿ 1 ದಿನ 2 ದಿನದ ಪಾತ್ರ ಮಾಡ್ತಾ ಇರ್ತಾರೆ. ಅಮ್ಮನ ಮದುವೆ ಅನ್ನೋ ಸೀರಿಯಲಲ್ಲಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡಿದರು, ಹೀರೋ ತಾಯಿಯಾಗಿ. ಹಾಗೆ ಹಲವಾರು ಸಿನಿಮಾಗಳಲ್ಲಿ ಅವರು ಅಭಿನಯ ಮಾಡಿದ್ದಾರೆ. ಬಿಕಾಸ್ ಅವರೇ ಮೊದಲು ಬಂದಿದ್ದು ಇಂಡಸ್ಟ್ರಿಗೆ ನಮಗೋಸ್ಕರ. ಅವರು ಮುಂಚೆ ಸ್ಯಾನ್ಸ್ಕ್ರಿಟ್ ಲೆಕ್ಚರರ್ ಆಗಿದ್ದರು ವಿವೇಕಾನಂದ ಕಾಲೇಜಲ್ಲಿ. ನಮಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರನೇ ಅವರು ಇಂಡಸ್ಟ್ರಿಗೆ ಬಂದಿದ್ದು. ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡಿಕೊಂಡು ನಮ್ಮ ಮಕ್ಕಳನ್ನ ಹೇಗಾದರೂ ಮಾಡಿ ಬೆಳೆಸೋಣ ಅನ್ನೋದು ಅವ್ರ ಕನಸು. ಸೊ ಬಂದು ಸ್ಟ್ರಗಲ್ ಮಾಡಿ ಕಾಂಟ್ಯಾಕ್ಟ್ನ ಬೆಳೆಸ್ಕೊಂಡು 1 ದಿನ 2 ದಿನದ ಪಾತ್ರ ಮಾಡಿಕೊಂಡು, ರಜೆ ಇದ್ದಾಗೆಲ್ಲ ಮಾಡಿಕೊಂಡು ಇಲ್ಲಿವರೆಗೂ ನಮ್ಮನ್ನು ತಂದಿದ್ದಾರೆ. ನನ್ನ ತಂಗಿ ಮಹಾಲಕ್ಷ್ಮಿ ಅಂತ, ಅವಳು ಕೂಡ ಆರ್ಟಿಸ್ಟೇ. ಹೋದ ವರ್ಷ ತಕ್ಸ್ ಆಫ್ ರಾಮಗಢ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ಲು ಮಹಾಲಕ್ಷ್ಮಿ ಅಂತ. ಮುಂದೇನು ಕುಬುಸ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಾಳೆ. ಇನ್ನೂ 1-2 ಸಿನಿಮಾಗಳು ಮಾಡಿದ್ದಾಳೆ, ಅದು ಆದಷ್ಟು ಬೇಗ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಧನಂಜಯ್ ಹೀರೋನಾ ವಿಲನ್ನ ಸೀರಿಯಲಲ್ಲಿ? ನಿಮ್ಗೇನು ಅನ್ಸುತ್ತೆ ಸರ್, ನೀವು ಸೀರಿಯಲ್ ನೋಡ್ತಿರಲ್ಲ? ಸೀರಿಯಲ್ ಪ್ರೇಕ್ಷಕರಿಗೆ ಇದು ನಿಜಕ್ಕೂ ಅದಕ್ಕೆ ಉತ್ತರನೇ ಸಿಗಲ್ಲ, ಆ ಥರ ರೀತಿ ಇದೆ ಅದು. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಧನಂಜಯ್ ಸೀರಿಯಲಲ್ಲಿ ಇಲ್ಲ, ಸಿದ್ದೇಗೌಡ ಅಷ್ಟೇ ಇದ್ದಾನೆ. ಸಿದ್ದೇಗೌಡ ಅನ್ನೋನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಸೊ ಅಕಾರ್ಡಿಂಗ್ ಟು ದ ಸಿಚುವೇಶನ್ಸ್ ಅವನು ವಿಲನ್ ಆಗೋ ಬದಲಾಗಕ್ಕೆ ರೆಡಿ, ಹೀರೋ ಆಗೋಕ್ಕೂ ರೆಡಿ. ಮೋಸ್ಟ್ ಆಫ್ ದಿ ಅವನೊಂಥರ ಕಲ್ಲು ಬಂಡೆ ಒಳಗಡೆ ಒಂದು ಮೃದುವಾದ ಮನಸ್ಸು ಇರುತ್ತಲ್ಲ, ಆ ಥರ ಅವನು ಹೀರೋ ಆಗೋಕ್ಕೂ ರೆಡಿ, ವಿಲನ್ ಆಗೋಕ್ಕೂ ರೆಡಿ. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ಹುಡುಗಿಯಿಂದ ಬಿದ್ದು ಸ್ವಲ್ಪ ಹೀರೋ ಆಗೋ ಕಡೆನೇ ಪ್ರಯತ್ನ ಮಾಡ್ತಿದ್ದಾನೆ ಅವನು. ಲವ್ ಸ್ಟೋರಿ ವರ್ಕೌಟ್ ಆಗುತ್ತಾ ಸೀರಿಯಲಲ್ಲಿ? ಆ್ಯಕ್ಚುಲಿ ಲವ್ ಸ್ಟೋರಿಯಿಂದನೇ ಜನಗಳಿಗೆ ತುಂಬ ಹತ್ರ ಆಗ್ಬಿಟ್ಟಿದ್ದೀವಿ. ನಮ್ಮ ಲವ್ ಸ್ಟೋರಿ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಜನಗಳಿಗೆ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಶ್ರೀಕಾಂತ್ ಅವರು ಮತ್ತು ಭಾವನಾ ಅವ್ರದ್ದು ಒಂದು ಸ್ವಲ್ಪ ಇಷ್ಟ ಆಗಿತ್ತು. ಸಡನ್ನಾಗಿ ಒಂದು ಕ್ಲಾಶ್ ಆದಾಗ, ಒಂದು ಬ್ರೇಕ್ ಆದಾಗ ಜನ ಆ್ಯಕ್ಚುಲಿ ನನ್ನ ಸ್ಟಾರ್ಟಿಂಗ್ ಬೈಕೊಂಡ್ರು. ಅದಾದಮೇಲೆ ಭಾವನಾ ಅವರಿಂದ ನಾನು ಬೀಳೋದು, ನಾನು ಮಾಡೋ ಕಪ್ಪಿಚೇಷ್ಟೆ ಅದೆಲ್ಲ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಫಿಲಮ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಫೇವ್ರೆಟ್ ಹೀರೋ? ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಸರ್. ಅವರ ಸಿಂಪ್ಲಿಸಿಟಿ, ಅವರ ಎನರ್ಜಿ, ಅವರ ಸ್ಟೈಲ್, ಅವರ ಡ್ಯಾನ್ಸ್, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಪುನೀತ್ ರಾಜ್ಕುಮಾರ್ ಸರ್. ಜಿ ಕನ್ನಡದಲ್ಲಿ ತುಂಬ ಸೀರಿಯಲ್ಸ್ ಬರುತ್ತೆ, ನಿಮ್ಮ ಫೇವ್ರೆಟ್ ಯಾವುದು ಲಕ್ಷ್ಮೀ ನಿವಾಸ ಬಿಟ್ಟು? ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ನಾನು ಸೀರಿಯಲ್ ನೋಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅಂತ. ನನಗೆ ಸೀರಿಯಲ್ಸ್ ಯಾವ್ಯಾವ್ದು ಬರ್ತಾ ಇದೆ ಅಂತಲೂ ನನಗೆ ಸರಿಯಾಗಿ ಐಡಿಯಾ ಇಲ್ಲ. ಸದ್ಯಕ್ಕೆ ಲಕ್ಷ್ಮೀ ನಿವಾಸ ಒಂದು ನೋಡ್ತಾ ಇದ್ದೀನಿ. ಅಂದರೆ ಡೇ ಟು ಡೇ ನಾವು ಮಾಡಿದ್ದ ಪರ್ಫಾರ್ಮೆನ್ಸಲ್ಲಿ
ಕರೆಕ್ಷನ್ಸ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದೊಂದನ್ನ ಲಕ್ಷ್ಮೀ ನಿವಾಸ ಒಂದನ್ನು ನೋಡ್ತಾ ಇದ್ದೀನಿ. ಬೇರೆ ಸೀರಿಯಲ್ ಅಂದರೆ ಇಲ್ಲ ಸರ್, ಆ್ಯಕ್ಚುಲಿ ಐಡಿಯಾ ಇಲ್ಲ. ಸರ್, ಈ ಸೀರಿಯಲ್ ಮುಖಾಂತರ ನಿಮಗೆ ಲೇಡೀಸ್ ಫ್ಯಾನ್ಸ್ ಬೇಸ್ ಸಿಕ್ಕಿದೆಯಾ? ಹೌದು ಸರ್, ತುಂಬ ಅಂದರೆ ತುಂಬ ಸಿಕ್ಕಿದೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಬರೀ ಅವ್ರದ್ದೇ ಫಾಲೋಯಿಂಗು, ಅವರೇ ಸಾಕಷ್ಟು ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ನಂಗೆ ಇನ್ಫ್ಯಾಕ್ಟ್ ಫೋನ್ ಯೂಸ್ ಮಾಡೋದಕ್ಕೂ ಟೈಮ್ ಸಿಗ್ತಿಲ್ಲ. ಅಂದರೆ ನಮ್ಮ ಸೀರಿಯಲ್ದು ಸ್ವಲ್ಪ ಎಪಿಸೋಡ್ ಬ್ಯಾಂಕಿಂಗ್ ಇಲ್ಲದೆ ಇರೋದ್ರಿಂದ ಶೂಟಿಂಗಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೀವಿ, ಅವ್ರಿಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಬಟ್ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಒಟ್ಟಿನಲ್ಲಿ ಖುಷಿ ಆಗ್ತಿದೆ ಸರ್, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೀರಿಯಲ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿವರೆಗೂ ನೀವು ಕೊಡ್ತಿರೋ ಪ್ರೀತಿ, ಅಭಿಮಾನ, ಆಶೀರ್ವಾದ ಮುಂದೇನೂ ನನಗೆ ಸದಾಕಾಲ ಸಿಗಲಿ. ನಮ್ಮ ಸೀರಿಯಲ್ ಲಕ್ಷ್ಮೀ ನಿವಾಸ ನಂಬರ್ 1 ಸ್ಥಾನದಲ್ಲಿಟ್ಟು ಕೂರಿಸಿ ನಮ್ಮನ್ನು ಮೆರೆಸ್ತಿದ್ದೀರಾ, ನಮ್ಮನ್ನು ಹರಿಸ್ತಿದ್ದೀರಾ. ಇದೇ ರೀತಿ ಶಾಶ್ವತವಾಗಿ ನಮ್ಗೆ ಈ ಸ್ಥಾನನ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ ಸ್ಥಾನಕ್ಕೆ ನಾವು ಪಡಬೇಕಾಗಿರೋ ಕಷ್ಟನ ಖಂಡಿತ ಪಡ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ. ಸೊ ಲವ್ ಯು ಆಲ್. ಟೈಮ್ 9 ನ್ಯೂಸ್ ಜೊತೆ ಮಾತಾಡಿ ಖುಷಿ ಆಗ್ತಾ? ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ದಿಸ್ ಈಸ್ ಮೈ ಫಸ್ಟ್ ಇಂಟರ್ವ್ಯೂ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್.